ಚುನಾವಣೆ ಬಳಿಕ ಇದೀಗ ವಿಧಾನಸಭೆ ಚುನಾವಣೆಯ ಕಾವು. ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಹಾಗೆ ಅಕ್ಟೋಬರ್ 1ನೇ ತಾರೀಕು 3 ಹಂತಗಳಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯಲಿದೆ. ಇನ್ನು ಹರಿಯಾಣದಲ್ಲಿ ಅಕ್ಟೋಬರ್ 1ಕ್ಕೆ ನಡೆಯಬೇಕಾಗಿದ್ದಂತಹ ವಿಧಾನಸಭೆ ಚುನಾವಣೆಯನ್ನ ಹಬ್ಬದ ಪ್ರಯುಕ್ತವಾಗಿ ಚುನಾವಣಾ ಆಯೋಗ ಅಕ್ಟೋಬರ್ 5ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನು ಈ ಎರಡು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಅಕ್ಟೋಬರ್ 8ಕ್ಕೆ ಪ್ರಕಟವಾಗಲಿದೆ. ಈ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಸದ್ಯದ ಸನ್ನಿವೇಶದಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆ ಇದೆ? ಲೋಕಸಭೆ ಚುನಾವಣೆ ಬಳಿಕ ವಿಶ್ವಗುರು 3ನೇ ಬಾರಿಗೆ ಪ್ರಧಾನಿಯಾಗಿರುವಂತಹ ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಲೋಕಸಭೆ ಚುನಾವಣೆ ಬಳಿಕ ಹೀಗಿದ್ಯಾ ಅಥವಾ ಕುಗ್ಗಿದ್ಯಾ? ಉತ್ತರ ಭಾರತದ ಈ ಎರಡು ವಿಧಾನಸಭೆ ಚುನಾವಣೆಗಳಲ್ಲಿ ಈ ಬಾರಿ ದೇಶದ ಪ್ಯಾರೆ ದೇಶವಾಸಿಗಳು ಬಿಜೆಪಿಗೆ ಮತ ಹಾಕ್ತಾರ. ಇನ್ನು ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಂತಹ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನವನ್ನ ಪಡೆದುಕೊಳ್ಳುತ್ತೆ? ಇನ್ನು ಈ ಎರಡೂ ಕಡೆಗಳಲ್ಲಿ ನಡೀತಾ ಇರುವಂತಹ ವಿಧಾನಸಭೆ ಚುನಾವಣೆಗಳು ಅತ್ಯಂತ ಮಹತ್ವವಾದದ್ದು. ಈ ವಿಧಾನಸಭೆ ಚುನಾವಣೆ ಫಲಿತಾಂಶ ಏನಿದೆ ಇದು ರಾಜ್ಯ ರಾಜಕಾರಣ ಮಾತ್ರವಲ್ಲದೆ ಇನ್ನೇನು ನಡೆಯಲಿರುವಂತಹ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರ ಚುನಾವಣೆ ಅದರ ಜೊತೆಗೆ ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ನೇರವಾದಂತಹ ಪರಿಣಾಮವನ್ನ ಬೀರುತ್ತೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ದೇಶದ ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆಯಾದಂತಹ ಲೋಕ್ಪೋಲ್ ತನ್ನ ಸಮೀಕ್ಷೆಯನ್ನ ಪ್ರಕಟಗೊಳಿಸಿದೆ. ಮೊದಲಿಗೆ ಜಮ್ಮು ಕಾಶ್ಮೀರ ವಿಧಾನಸಭಾ ಸಮೀಕ್ಷೆಯನ್ನ ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಿವೆ. 3 ಹಂತದಲ್ಲಿ ಈ ಚುನಾವಣೆ ಅಂದ್ರೆ ಮತದಾನ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಸದ್ಯದ ಸನ್ನಿವೇಶ ಹೇಗಿದೆ ಅನ್ನೋದನ್ನ ಲೋಕ್ಪೋಲ್ ತನ್ನ ಸಮೀಕ್ಷೆಯಲ್ಲಿ ಪ್ರಕಟಗೊಳಿಸಿದೆ. ಇನ್ನು ಈ ಚುನಾವಣೆಯ ಮೇಲೆ ಯಾವೆಲ್ಲ ಅಂಶಗಳು ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಪರಿಣಾಮವನ್ನ ಬೀರಲಿದೆ ಎನ್ನುವಂತಹ ಅಂಶಗಳನ್ನು ಕೂಡ ಸಮೀಕ್ಷೆಯಲ್ಲಿ ಲೋಕ್ಪಾಲ್ ತಿಳಿಸಿದೆ. ಮೊದಲನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದ್ದಂತಹ ಚುನಾವಣೆಗಳಲ್ಲಿ ಪ್ರಮುಖವಾಗಿ ಗೋಚರಿಸ್ತಾ ಇದ್ದದ್ದು ಒಂದು ವಿಚಾರ ಅಂದ್ರೆ ಅದು ಚುನಾವಣಾ ಬಹಿಷ್ಕಾರ. ಆದ್ರೆ ಲೋಕಸಭೆ ಚುನಾವಣೆ ನಡೆದ ಬಳಿಕ ಈಗ ಜಮ್ಮು ಕಾಶ್ಮೀರದಲ್ಲಿ ಈ ಚುನಾವಣಾ ಬಹಿಷ್ಕಾರದ ಲಕ್ಷಣಗಳು ಗೋಚರವಾಗ್ತಾ ಇಲ್ಲ ಎನ್ನುವಂತಹ ಅಂಶವನ್ನ ಲೋಕ್ಪಾಲ್ ಪ್ರಕಟಗೊಳಿಸಿದೆ. ಹಾಗೆ ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಬಹುಪಕ್ಷೀಯ ಸ್ಪರ್ಧೆ ನಡೀತಾ ಇದೆ. ಸಾಕಷ್ಟು ಪಕ್ಷಗಳು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕೆ ಇಳಿದಿವೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಹಾಗೆ ಬಿಜೆಪಿ ಮತ್ತು ಪಿಡಿಪಿ ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಕಳೆದ ಬಾರಿ ಏನು ಪಿಡಿಪಿ ಹಾಗೆ ಬಿಜೆಪಿ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿತ್ತು 2014ರಲ್ಲಿ. ಈ ಬಾರಿ ಪಿಡಿಪಿ ಬೇರೆಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಹಾಗೆ ಬಿಜೆಪಿ ಕೂಡ ಅಲೋನ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಇದರ ಜೊತೆಗೆ ಅವಾಮಿ ಇತ್ತೆಹಾದ್ ಮತ್ತು ಅಪ್ನಿ ಪಕ್ಷಗಳು ಕೂಡ ಏಕಾಂಗಿಯಾಗಿ ಸ್ಪರ್ಧೆಗೆ ಇಳಿದಿವೆ. ಇನ್ನು ಮೂರನೇದಾಗಿ ಲೋಕ್ಪಾಲ್ ತಿಳಿಸಿರುವಂತಹ ಅಂಶ ಏನಪ್ಪಾ ಅಂದ್ರೆ 2019 ಆಗಸ್ಟ್ ನಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ 370 ಆರ್ಟಿಕಲ್ ನ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ಇದ್ದಂತಹ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಏನಿತ್ತು ಅದನ್ನ ರದ್ದುಗೊಳಿಸಿರುವಂತಹ ವಿಚಾರ ಈ ಬಾರಿಯ ಚುನಾವಣೆಯ ವಿಷಯವಾಗಿದೆ. ಇನ್ನು ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಈಗಾಗಲೇ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ರಾಜ್ಯದ ಸ್ಥಾನವನ್ನ ತಂದು ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ಈಗಾಗಲೇ ನೀಡಿದೆ. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 7 ದಶಕಗಳ ಕಾಲ ವಿಶೇಷ ಸ್ಥಾನಮಾನವನ್ನ ಹೊಂದಿದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಏನು ಮೋದಿ ಅವರು ಆರ್ಟಿಕಲ್ 370ಯನ್ನ ರದ್ದುಗೊಳಿಸಿ ಆ ವಿಶೇಷ ಸ್ಥಾನಮಾನವನ್ನ ತೆರವುಗೊಳಿಸಿದ್ರು. ಆ ವಿಚಾರ ಇದೀಗ ಬಿಜೆಪಿಗೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನೆಗೆಟಿವ್ ಆಗಿದೆ, ಭಾರಿ ಹಿನ್ನಡೆಯನ್ನ ಉಂಟು ಮಾಡಿದೆ ಎನ್ನುವಂತಹ ಅಂಶವನ್ನ ಈ ಲೋಕ್ಪಾಲ್ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಸೊ ಲತಾ ಅವರು ಪ್ರಮುಖ 3 ಅಂಶಗಳನ್ನ ಹೇಳಿದ್ರು. ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಏನೆಲ್ಲ ಪರಿಣಾಮಗಳನ್ನು ಬೀರಬಹುದು ಅಂತೇಳಿ. ಇತರೆ ಉಳಿದ ಅಂಶಗಳನ್ನು ನೋಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಹಿಡಿತವನ್ನು ಬಿಗಿಗೊಳಿಸಿತ್ತು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎರಡೂ ಪಕ್ಷಗಳ ಮೈತ್ರಿ ಮುಂದುವರೆದಿರುವ ಕಾರಣ ಎರಡೂ ಪಕ್ಷಗಳ ಮತ ಸಮೀಕರಣಕ್ಕೆ ಪೂರಕವಾದಂತಹ ವಾತಾವರಣ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಿರ್ಮಾಣ ಆಗಿದೆ. ಇನ್ನು 5ನೆಯ ಅಂಶ, ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾವಾರು ಮತಗಳಿಕೆಯಲ್ಲಿ ಬಿಜೆಪಿ ಭಾರಿ ಕುಸಿತವನ್ನ ಕಂಡಿತ್ತು. ಈಗ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಪ್ರಮುಖವಾಗಿ ಎದುರಿಸ್ತಾ ಇರುವಂತದ್ದು ಕಾರ್ಯಕರ್ತರು ಮತ್ತು ನಾಯಕರ ಬಂಡಾಯ. ವಲಸೆ ಬಂದಿರುವವರಿಗೆ ಬಿಜೆಪಿ ಟಿಕೆಟ್ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ದೀರ್ಘಕಾಲದಿಂದ ಪಕ್ಷವನ್ನ ಸಂಘಟನೆ ಮಾಡಿದಂತಹ ಮುಖಂಡರು ಬಿಜೆಪಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಕಡೆಗೆ ಹೋಗ್ತಾ ಇದ್ದಾರೆ. ತಳಮಟ್ಟದಲ್ಲೇ ಭುಗಿಲೆದ್ದಿರುವ ಬಂಡಾಯ ಬಿಜೆಪಿಗೆ ಈ ಬಾರಿ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ನಷ್ಟವನ್ನು ಉಂಟು ಮಾಡಬಹುದು ಎನ್ನುವಂಥದ್ದು ನಿರೀಕ್ಷೆ. ಇನ್ನು 6ನೆಯ ಅಂಶ, ಕಳೆದ 5 ವರ್ಷಗಳಿಂದ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಲ್ಲಿ ವಿಧಾನಸಭೆಯೇ ಇರಲಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳಿರಲಿಲ್ಲ. ಜನಪ್ರತಿನಿಧಿಗಳಿಲ್ಲದೆ
ಕೇವಲ ಲೆಫ್ಟಿನೆಂಟ್ ಗವರ್ನರ್ನ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ನಡೀತಾ ಇದೆ. ಸೊ ಹೀಗಾಗಿ ಜನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಜನಪ್ರತಿನಿಧಿಗಳು ಜಮ್ಮು ಕಾಶ್ಮೀರದಲ್ಲಿ ಇರಲಿಲ್ಲ. ಇದರ ನೇರವಾದಂತಹ ಸಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆಯೇ ತಿರುಗಿರೋದ್ರಿಂದಾಗಿ ಇದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಬಿಜೆಪಿಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಎನ್ನುವಂಥದ್ದು ಲೋಕ್ಪೋಲ್ ನಡೆಸಿರುವಂತಹ ಚುನಾವಣಾ ಸಮೀಕ್ಷೆಯ ಪ್ರಮುಖ ಅಂಶಗಳಲ್ಲಿ ಒಂದು. ಈ ಎಲ್ಲಾ ಸನ್ನಿವೇಶಗಳನ್ನ ಗಮನಿಸಿದ್ರೆ ಈ ಬಾರಿ ಜಮ್ಮು ಕಾಶ್ಮೀರದ ಜನಮತ ಈ ಬಾರಿಯ ಚುನಾವಣೆಯಲ್ಲಿ ಏನಿರಬಹುದು? ಲೋಕ್ಪಾಲ್ ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 28% 30% ಮತಗಳನ್ನ ಗಳಿಸುತ್ತೆ, ಅಂದ್ರೆ ವೋಟ್ ಶೇರ್ ಅಷ್ಟು ಪಡೆದುಕೊಳ್ಳುತ್ತೆ ಎನ್ನುವಂತಹ ಅಂಶವನ್ನ ಈ ಲೋಕ್ಪಾಲ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ 40% 42% ಶೇಕಡಾವಾರು ಮತಗಳನ್ನ ಗಳಿಸಲಿದೆ. ಹಾಗೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಕ್ಷ 18% 20% ಮತಗಳನ್ನ ಗಳಿಸಲಿದೆ. ಇತರರು 10% 13% ಮತಗಳನ್ನ ಪಡೆದುಕೊಳ್ಳುತ್ತೆ ಎನ್ನುವಂತಹ ಅಂಶವನ್ನ ನಾವು ಹೇಳ್ತಾ ಇಲ್ಲ, ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಶೇಕಡಾವಾರು ಮತಗಳನ್ನ ಸೀಟುಗಳಿಗೆ ಕನ್ವರ್ಟ್ ಮಾಡಿದ್ರೆ ಯಾವ ಪಕ್ಷ ಎಷ್ಟು ಸೀಟುಗಳನ್ನ ಗೆದ್ಕೊಳ್ಳುತ್ತೆ ಎನ್ನುವಂತಹ ಅಂಶವನ್ನ ನೋಡೋದಾದ್ರೆ ಬಿಜೆಪಿ 23 26 ಸೀಟುಗಳನ್ನ ಗೆಲ್ಲಬಹುದು ಜಮ್ಮು ಕಾಶ್ಮೀರದ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ. ಹಾಗೆ ಕಾಂಗ್ರೆಸ್ ಮತ್ತು ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟದಿಂದ 51 56 ಸೀಟು ಗೆದ್ಕೊಳ್ಳುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಅಂಶವನ್ನ ಈ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಪಿಡಿಪಿ 4 8 ಸೀಟುಗಳನ್ನ ಗೆಲ್ಲಬಹುದು, ಇತರರು 3 7 ಸೀಟ್ಗಳನ್ನ ಗೆಲ್ಲಬಹುದು ಎನ್ನುವಂತಹ ವಿಚಾರವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಸೊ ಲೋಕ್ಪಾಲ್ ನಡೆಸಿರುವಂತಹ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಹಾಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಇನ್ನು 90 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹದ್ದು 46 ಶಾಸಕರ ಬಲ. ಸೊ 51 56 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಕಾಂಗ್ರೆಸ್ನ ಮೈತ್ರಿಕೂಟ ಎನ್ನುವಂತಹ ಸಮೀಕ್ಷೆ, ಲೋಕ್ಪಾಲ್ನ ಸಮೀಕ್ಷೆ ನಿಜವಾದರೆ ಆಬ್ವಿಯಸ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ರಚನೆ ಮಾಡೋದಂತೂ ನಿಶ್ಚಿತ. ಸೊ ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬಿಜೆಪಿಗೆ ಅಷ್ಟು ದೊಡ್ಡ ನಷ್ಟ ಏನು ಆಗ್ತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ. ಯಾಕಂದ್ರೆ 2014ರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 24 ಕ್ಷೇತ್ರವನ್ನ ಗೆದ್ಕೊಂಡಿತ್ತು. ಆದ್ರೆ ಈ ಸಮೀಕ್ಷೆ ಹೇಳ್ತಾ ಇದೆ ಈಗ ಬಿಜೆಪಿ ಗೆದ್ಕೊಂಡ್ರೆ 26 ಸೀಟುಗಳವರೆಗೂ ಕೂಡ ಗೆದ್ಕೊಳ್ಬಹುದು ಎನ್ನುವಂತಹ ಅಂಶವನ್ನ ಈ ಲೋಕ್ಪಾಲ್ ಹೇಳ್ತಾ ಇದೆ. ಆದ್ರೆ 2014ರಲ್ಲಿ ಪಿಡಿಪಿ ಜೊತೆ ಬಿಜೆಪಿ ಏನು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತೋ ಅದು ಈ ಬಾರಿ ಸಾಧ್ಯ ಆಗೋಲ್ಲ. ಯಾಕಂದ್ರೆ ಬಿಜೆಪಿ ಹಾಗೆ ಪಿಡಿಪಿ 2 ಪ್ರತ್ಯೇಕವಾಗಿ ಕಂಟೆಸ್ಟ್ ಅನ್ನ ಮಾಡ್ತಾ ಇದೆ, ಮೈತ್ರಿಯನ್ನ ಮಾಡ್ಕೊಂಡಿಲ್ಲ. ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಯ ಬಳಿಕ ಇದೀಗ ಬಿಜೆಪಿ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಹೀನಾಯ ಸೋಲಿಗೆ ಸಿದ್ಧರಾಗಬೇಕಿದೆ. ಹರಿಯಾಣ ವಿಧಾನಸಭೆ ಚುನಾವಣೆ ಕುರಿತಾಗಿಯೂ ಕೂಡ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸಿದೆ. ಇನ್ನು ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಪ್ರಭಾವ ಬೀರಬಹುದಾದಂತಹ 6 ಪ್ರಮುಖ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದೆ ಈ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷಾ ಸಂಸ್ಥೆ. ಮೊದಲನೇದಾಗಿ ಹರಿಯಾಣದಲ್ಲಿ ಈ ಬಾರಿ ನೇರ ಫೈಟ್ ನಡೆಯುತ್ತೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ. ಅಂದ್ರೆ ಕಳೆದ 10 ವರ್ಷಗಳಿಂದ ಆಡಳಿತದಲ್ಲಿರುವಂತಹ ಬಿಜೆಪಿ ಹಾಗೆ ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ನ ನಡುವೆ ನೇರ ಪೈಪೋಟಿ ನಡೆಯುತ್ತೆ, ಟೈಟ್ ಫೈಟ್ ನಡೆಯುತ್ತೆ ಹರಿಯಾಣದಲ್ಲಿ ಎನ್ನುವಂತಹ ಅಂಶವನ್ನ ಮೊದಲನೇದಾಗಿ ಈ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷಾ ಸಂಸ್ಥೆ ಹೇಳಿದೆ. ಇನ್ನು ಎರಡನೇದಾಗಿ ಹರಿಯಾಣದಲ್ಲಿ ಈ ಬಾರಿ ಪ್ರಾದೇಶಿಕ ಪಕ್ಷಗಳ ಯಾವುದೇ ಪ್ರಭಾವ ಇಲ್ಲ ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಬಿಜೆಪಿ ಜೊತೆಗೆ ಕಳೆದ 5 ವರ್ಷದಿಂದ ಇದ್ದಂತಹ ಜೆಜೆಪಿ ನಾಯಕ ದುಷ್ಯಂತ್ ಚೌಟಾಲಾ ಅವರು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ಮೈತ್ರಿಕೂಟದಿಂದ ಹೊರಬಂದಿದ್ರು. ಹೀಗಾಗಿ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಜೆಜೆಪಿ ಪಕ್ಷ ಯಾವುದೇ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಇನ್ನು ಈ ಬಾರಿ ಜೆಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಅಭಯ್ ಸಿಂಗ್ ಚೌಟಾಲಾ ಅವರ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಲೋಕದಳ ಅಥವಾ INLD ಕೂಡ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಪೈಪೋಟಿಯನ್ನ ನೀಡೋದಕ್ಕೆ ವಿಫಲವಾಗಿದೆ ಎನ್ನುವಂತಹ ವಿಚಾರವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮೂರನೇದಾಗಿ ಹರಿಯಾಣದ ಒಟ್ಟು 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಕಾಂಗ್ರೆಸ್ 5 ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಕಾಂಗ್ರೆಸ್ನ ಈ ಗೆಲುವಿಗೆ ಕಾರಣವಾಗಿದ್ದು ಹರಿಯಾಣದ 3 ಪ್ರಬಲ ಸಮುದಾಯಗಳು, ಅದುವೇ ಜಾಟರು,
ಜಾಟ್ ಸಿಖ್ಖರು ಹಾಗೆ ಜಾತ್ವ ಸಮುದಾಯಗಳು. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂರು ಪ್ರಬಲ ಸಮುದಾಯಗಳು ಬೆಂಬಲವನ್ನ ಸೂಚಿಸುತ್ತೆ. ಸೊ ಹೀಗಾಗಿ ಈ ಬಾರಿ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಈ ಮೂರು ಸಮುದಾಯಗಳ ಬೆಂಬಲದೊಂದಿಗೆ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸುತ್ತೆ ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಹರಿಯಾಣ ವಿಧಾನಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದಾದಂತಹ 4ನೇ ಅಂಶ, 10 ವರ್ಷದಿಂದ ದೀರ್ಘಕಾಲದಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಹೀಗಾಗಿ ಆಡಳಿತ ವಿರೋಧಿ ಅಲೆ ಏರ್ಪಟ್ಟಿರುವಂಥದ್ದು ಬಿಜೆಪಿಯ ವಿರುದ್ಧ. ಕಾಂಗ್ರೆಸ್ ಈಗಾಗಲೇ ಹರಿಯಾಣ ಮಾಂಗೆ ಹಿಸಾಬ್ ಅಂತ ಹೇಳಿದ್ರೆ ಹರಿಯಾಣ ಬಿಜೆಪಿಯಿಂದ ಉತ್ತರವನ್ನು ಬಯಸ್ತಾ ಇದೆ ಎನ್ನುವ ಯಾತ್ರೆಯನ್ನು ಕೈಗೊಂಡಿದೆ. 10 ವರ್ಷ ಏನು ಮಾಡಿದ್ರಿ ಅಂತೇಳಿ. ಸೊ ಬಿಜೆಪಿ ವಿರುದ್ಧದ ಆಡಳಿತ ವಿರೋಧಿ ಅಲೆ ಈ ಯಾತ್ರೆಯ ಕಾರಣದಿಂದ ಕಾಂಗ್ರೆಸ್ನ ಪರವಾಗಿ ಕನ್ಸಾಲಿಡೇಟ್ ಆಗಿದೆ ಎನ್ನುವಂಥ ಅಂಶವನ್ನು ಲೋಕ್ಪಾಲ್ ತನ್ನ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು. 5ನೇ ಅಂಶ, ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೇ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಮುಖ್ಯಮಂತ್ರಿಯನ್ನಾಗಿ ನಾಯಬ್ ಸಿಂಗ್ ಸೈನಿ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ನೇಮಕ ಮಾಡಿತ್ತು. ಸೊ ಹರಿಯಾಣ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಸೊ ಅದು ಕೂಡ ಬಿಜೆಪಿಗೆ ಈ ಬಾರಿ ಮುಳುವಾಗ್ತಾ ಇದೆ. ಇನ್ನು ಬೆಲೆ ಏರಿಕೆ ಮತ್ತು ರಾಜ್ಯ ಸರ್ಕಾರದಿಂದ ಕಡೆಗಣನೆ, ನಿರುದ್ಯೋಗ ಕಾರಣದಿಂದಾಗಿ ನಗರ ಪ್ರದೇಶದ ಮತದಾರರು ಮತ್ತು ಯುವಕರು 2014ರಲ್ಲಿ ಏನು ಕಂಪ್ಲೀಟ್ ಆಗಿ ಬಿಜೆಪಿಯ ಪರವಾಗಿ ಕನ್ಸಾಲಿಡೇಟ್ ಆಗಿದ್ರು, ಅವರು ಈ ಬಾರಿ ಬೆಲೆ ಏರಿಕೆ, ಕಡೆಗಣನೆ ಮತ್ತು ನಿರುದ್ಯೋಗದ ಸಮಸ್ಯೆಯಿಂದಾಗಿ ಈ ಬಾರಿ ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಎನ್ನುವಂತಹ ಅಂಶವನ್ನು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಸೊ ಅಲ್ಲಿಗೆ ಲತಾ ಹೇಳಿರುವಂತಹ ಪ್ರಮುಖ 3 ಅಂಶಗಳು ಜೊತೆಗೆ ಉಳಿದ 3 ಅಂಶಗಳು, ಒಟ್ಟು 6 ಅಂಶಗಳು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ನೇರವಾದಂತಹ ಪರಿಣಾಮವನ್ನು ಬೀಳ್ತಾ ಇದೆ. ಸೊ ಈ ಎಲ್ಲಾ ಅಂಶಗಳನ್ನ ಆಧರಿಸಿ, ಈ ಗ್ರೌಂಡ್ ರಿಪೋರ್ಟ್ ಅನ್ನ ಆಧರಿಸಿ ಈ ಬಾರಿ ಹರಿಯಾಣ ವಿಧಾನಸಭೆ ಚುನಾವಣೆಯ ಚಿತ್ರಣ ಹೇಗಿದೆ ಎನ್ನುವಂತಹ ಸಮೀಕ್ಷೆಯನ್ನ ಈ ಲೋಕ್ಪಾಲ್ ತಿಳಿಸಿರುವಂತಹದ್ದು. ಇನ್ನು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ 35ರಿಂದ 37% ಮತಗಳನ್ನ ಪಡೆದುಕೊಳ್ಳಬಹುದು. ಕಾಂಗ್ರೆಸ್ 46ರಿಂದ 48% ಮತಗಳನ್ನ ಪಡ್ಕೊಳ್ಬಹುದು. ಹಾಗೆ ಅದರ್ಸ್ ಅಂದ್ರೆ ಇತರರು ಕೇವಲ 7ರಿಂದ 8% ಮತಗಳನ್ನ ಪಡೆದುಕೊಳ್ಳಬಹುದು ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಶೇಕಡಾವಾರು ಮತಗಳನ್ನ ಸೀಟುಗಳನ್ನಾಗಿ ಪರಿವರ್ತಿಸಿದ್ರೆ ಬಿಜೆಪಿ 20ರಿಂದ 29 ಸೀಟುಗಳನ್ನ ಗೆಲ್ಲಬಹುದು. ಕಾಂಗ್ರೆಸ್ ಬರೋಬ್ಬರಿ 58ರಿಂದ 65 ಸೀಟ್ಗಳನ್ನ ಗೆಲ್ಲುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇತರರು ಕೇವಲ 3ರಿಂದ 5 ಸೀಟುಗಳನ್ನ ಗೆಲ್ಲಬಹುದು ಎನ್ನುವಂತಹ ವಿಚಾರವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಸೊ ಈ ಸಮೀಕ್ಷೆಯ ಪ್ರಕಾರ ಒಟ್ಟು 90 ಶಾಸಕರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. 10 ವರ್ಷಗಳಿಂದ ಆಡಳಿತವನ್ನ ನಡೆಸಿದಂತಹ ಬಿಜೆಪಿಗೆ ಈ ಬಾರಿ ಹರಿಯಾಣದಲ್ಲಿ ಹೀನಾಯ ಸೋಲಾಗತ್ತೆ. ಹರಿಯಾಣದಲ್ಲಿ ಬಿಜೆಪಿ ಜೊತೆ 5 ವರ್ಷಗಳ ಕಾಲ ಮೈತ್ರಿಯನ್ನ ಮಾಡಿಕೊಂಡಿದ್ದಂತಹ ಜೆಜೆಪಿ ಅಂದ್ರೆ ಜನನಾಯಕ ಜನತಾ ಪಕ್ಷ ಈ ಬಾರಿ ಹರಿಯಾಣದಲ್ಲಿ ನೆಲ ಕಚ್ಚಲಿದೆ. ಇನ್ನು ಪಂಜಾಬ್ನಲ್ಲಿ ಆಡಳಿತದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷದ ಅಬ್ಬರ ಈ ಬಾರಿ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಗೋಚರವಾಗ್ತಾ ಇಲ್ಲ. ಸೊ ಲತಾ ಅವರು ಹರಿಯಾಣ ವಿಧಾನಸಭಾ ಚುನಾವಣೆಯ ಸಮೀಕ್ಷೆ, ಲೋಕ್ಪಾಲ್ ಮಾಡಿದಂತಹ ಸಮೀಕ್ಷೆಯ ಅಂಕಿಅಂಶ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಲೋಕ್ಪಾಲ್ ಮಾಡಿದಂತಹ ಅಂಕಿಅಂಶವನ್ನು ಮುಂದಿಟ್ಟರು. ಸೊ ವೆರಿ ಗುಡ್ ನ್ಯೂಸ್ ಕಾಂಗ್ರೆಸ್ಸಿಗೆ. ಅದರಲ್ಲೂ ಕೂಡ ಹರಿಯಾಣದಲ್ಲಿ ತುಂಬ ಒಳ್ಳೆಯ ಸುದ್ದಿ ಈ ಸಮೀಕ್ಷೆ ಪ್ರಕಾರ ಸಿಕ್ಕಿರುವಂಥದ್ದು. ಬಿಕಾಸ್ ಥಮ್ಮಿಂಗ್ ಮೆಜಾರಿಟಿಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಎನ್ನುವಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದು ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಲಿಕ್ಕೂ ಕೂಡ ಅವಕಾಶಗಳಿಲ್ಲ. ಬಿಕಾಸ್ PDP ಮತ್ತು ಉಳಿದವರಿಗೆ ಕಮ್ಮಿ ನಂಬರನ್ನು ಈ ಸಮೀಕ್ಷೆಯಲ್ಲಿ ತೋರಿಸಿರುವಂಥದ್ದು. ಸೊ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಬಹುಮತವನ್ನು ಗೆಲ್ಲುವ ಸಾಧ್ಯತೆ ಹೆಚ್ಚಿರುವ ಕಾರಣ ಬಿಜೆಪಿಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇಲ್ಲ. ಇತ್ತ ಹರಿಯಾಣದಲ್ಲಿ ಜೆಜೆಪಿ ಕಳೆದ ಬಾರಿ 2019ರಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಬಳಿಕ ಬಿಜೆಪಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಸರೆಯಾಗಿತ್ತು. ಬಟ್ ಈ ಬಾರಿ ಜೆಜೆಪಿಯಲ್ಲಿ ನೆಲ ಕಚ್ಚುವ ಸಾಧ್ಯತೆ ಇರೋದರಿಂದ ಅಲ್ಲೂ ಕೂಡ ಬಿಜೆಪಿಗೆ ಸಮ್ಮಿಶ್ರ ಸರ್ಕಾರ ಮಾಡಲಿಕ್ಕೆ ಯಾವ ಅವಕಾಶಗಳು ಕೂಡ ಇಲ್ಲ. ಸೊ ವೆರಿ ಗುಡ್ ನ್ಯೂಸ್ ಕಾಂಗ್ರೆಸ್ಸಿಗೆ 2 ರಾಜ್ಯಗಳಲ್ಲೂ, ವಿಶೇಷವಾಗಿ ಹರಿಯಾಣದಲ್ಲಿ ಥಮ್ಮಿಂಗ್ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ಅಂದಾಜನ್ನು ಲೋಕ್ಪಾಲ್ ಚುನಾವಣಾ ಪೂರ್ವ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ.